ಸ್ವಾತಂತ್ರ್ಯದ ನಂತರ ಕನ್ನಡಿಗರು ಒಂದು ಭೂಮಿ, ಒಂದು ಭಾಷೆ, ಒಂದೇ ಕರ್ನಾಟಕದ ಕನಸು ಕಂಡರು ಮತ್ತು ಆ ಕನಸನ್ನ ನನಸಾಗಿಸಿದ್ದು ಕಾಂಗ್ರೆಸ್ ಸರ್ಕಾರ. 1953ರಲ್ಲಿ ಪ್ರಧಾನಮಂತ್ರಿ ಜವಾಹರಲಾಲ್ ನೆಹರು ಅವರ ನೇತೃತ್ವದಲ್ಲಿ ಗುಡ್ಲಪ್ಪ ಹಳ್ಳಿಕೇರಿ ಮತ್ತು ಎಸ್ ನಿಜಲಿಂಗಪ್ಪ ಅವರಂತಹ ಕರ್ನಾಟಕದ ಕಾಂಗ್ರೆಸ್ ನಾಯಕರ ಸಮರ್ಪಕ ಪ್ರಯತ್ನದ ಫಲವಾಗಿ ಕಾಂಗ್ರೆಸ್ ನೇತೃತ್ವದ ಕೇಂದ್ರ ಸರ್ಕಾರವು ರಾಜ್ಯ ಪುನರ್ವಿಂಗಡನಾ ಆಯೋಗವನ್ನ ರಚಿಸಿತು. 2 ವರ್ಷಗಳ ನಂತರ 1956ರ ನವೆಂಬರ್ 1ರಂದು ಅವರ ದೂರದೃಷ್ಟಿಯು ಇತಿಹಾಸವಾಯಿತು. ಬಾಂಬೆ, ಹೈದರಾಬಾದ್, ಮದ್ರಾಸ್ ಮತ್ತು ಕೂರ್ಗ್ನ ಎಲ್ಲ ಕನ್ನಡ ಭಾಷಿಕ ಪ್ರದೇಶಗಳನ್ನ ಒಟ್ಟುಗೂಡಿಸಿ ಮೈಸೂರು ರಾಜ್ಯವನ್ನ, ಇಂದಿನ ಕರ್ನಾಟಕವನ್ನ ರಚಿಸಲಾಯಿತು. ಕೇಂದ್ರ ಮತ್ತು ರಾಜ್ಯದಲ್ಲೂ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದ ಕಾರಣ ಏಕೀಕರಣವು ಸುಗಮ, ಶಕ್ತಿಶಾಲಿ ಹಾಗೂ ಇತಿಹಾಸವಾಯಿತು. ಇದು ಕೇವಲ ರಾಜಕೀಯ ಸುಧಾರಣೆ ಮಾತ್ರವಲ್ಲ, ಇದು ಪ್ರತಿಯೊಬ್ಬ ಕನ್ನಡಿಗನ ಕನಸಿನ ಸಾಕಾರ. ಇದು ನಕ್ಷೆಗಳ ಸೇರ್ಪಡೆ ಮಾತ್ರವಲ್ಲದೆ ಹೃದಯಗಳ ಏಕೀಕರಣ, ನಮ್ಮ ಕರ್ನಾಟಕದ ಜನನ ಮತ್ತು ಪ್ರತಿಯೊಬ್ಬ ಕನ್ನಡಿಗನಿಗೂ ಕಾಂಗ್ರೆಸ್ನ ಶಾಶ್ವತ ಕೊಡುಗೆ.